ನಮಸ್ಕಾರ ಫ್ರೆಂಡ್ಸ್. ಮುದುಳು ನಾಯಿ ಎಂದರೆ ಎಲ್ಲರಿಗೂ ನೆನಪು ಬರುವುದೇ ಬೇಟೆ ನಾಯಿ. ಯಾಕಂದರೆ ಮುದುಳೆಂದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿದ್ದ ಒಂದು ತಳಿ. ಸಂಸ್ಥೆಯಿಂದ ಕಾಪಾಡಿಕೊಂಡ ಶ್ರೇಷ್ಠವಾದ ನಾಯಿ ತಳಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಮುಧೋಳ ಹೋಬಳಿ ಬರುವ ಮುಧೋಳ ಸುತ್ತಮುತ್ತಲಿರುವ ಎಲ್ಲ ನಾಯಿ ತಳಿಯಲ್ಲಿ ಅಥವಾ ದೇಶದ ಎಲ್ಲ ನಾಯಿ ತಳಿಯಲ್ಲಿ ಮುಧೋಳ ನಾಯಿ ತಳಿ ಒಂದು ಶ್ರೇಷ್ಠವಾದ ತಳಿ. ನಮ್ಮ ಪೂರ್ವಜರ ಕಾಲದಿಂದಲೂ ಇದನ್ನು ಉಳಿಸಿ ಅಳಿಸಿ ಬೆಳೆಸಿ ಕಾಪಾಡಿಕೊತ ಬಂದಂಥ ತಳಿ ಎಂದರೆ ಇದು ಮುಧೋಳು. ಮುಧೋಳ ನಾಯಿ ಸಾಕುವ ಲಾಭಗಳೇನೆಂದರೆ, ಒಂದು ಮನೆ ಕವಲಕ್ಕಾಗಿ, ಇನ್ನೊಂದು ಹೊಲ ಮತ್ತು ಜಮೀನು ಕವಲಕ್ಕಾಗಿ, ತೋಟ ಕವಲಕ್ಕಾಗಿ ಮತ್ತು ತಳಿ ಅಭಿವೃದ್ಧಿ ಮತ್ತು ಇದೊಂದು ಬಡ ಜೀವನರಿಗೆ ಉಪಜೀವನವಾಗಿದೆ. ಈಗ ಶ್ರೇಷ್ಠವಾಗಿದ್ದು ಹೆಂಗಂದರೆ, ನಮ್ಮ ಭಾರತ ದೇಶದಲ್ಲಿ ವಾಯುಸೇನೆ ಆಗಲಿ, ಭೂಸೇನೆ ಆಗಲಿ, ಇಂಡಿಯನ್ ಆರ್ಮಿ ಆಗಲಿ, ಮತ್ತು ಬಂಡೀಪುರ ಅರಣ್ಯ ಇಲಾಖೆ ಆಗಲಿ, ಎಲ್ಲದರಲ್ಲೂ ನಮ್ಮ ಮುಧೋಳ ಇದೆ. ಹೆಚ್ಚಿಗೆ ಇದನ್ನು ಮೋದಿ ಅವರು ಗುರುತಿಸಿದ್ದಾರೆ. ಮೋದಿ ಅವರ ಸೆಕ್ಯೂರಿಟಿ ಕೂಡ ಇದೆ ಇವಾಗ ನಮ್ಮ ಭಾರತದ ದೇಶಿ ತಳಿ ಇದೆ. ಯಾಕಂದರೆ ಈ ನಾಯಿಯು ಕೇವಲ ಒಂದು ನಾಯಿ ಅಲ್ಲದೆ ಇಡೀ ಎಷ್ಟೋ ಬಡ ಕುಟುಂಬಗಳ ಜೀವನವನ್ನು ಎತ್ತಿ ಹಿಡಿದಿದೆ. ಅವರ ಉಪಜೀವನವನ್ನು ನಡೆಸ್ತಾ ಬಂದಿದೆ. ರಾಜ್ಯ ಮಹಾರಾಜರ ಕಾಲದಿಂದ ಈ ನಾಯಿ ತಳಿ ನಮ್ಮ ಹೆಸರು ಉಳಿಸಿಕೊಂಡು ಬಂದಿದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳು ಅವಲಂಬಿತವಾಗಿದೆ. ಇದರ ಹೆಸರು ನಮ್ಮ ದೇಶದ ತುಂಬ ಇವಾಗ ಪ್ರೆಸೆಂಟ್ ಚಾಲ್ತಿಯಲ್ಲಿದೆ. ಈ ನಾಯಿಯ ಲಾಭ ಏನೆಂದರೆ, ಬಡವರು ಸಾಕುವುದು. ಇವಾಗ ಒಂದು ಹೆಣ್ಣು ಒಂದು ಗಂಡು ತಗೊಂಡ್ರೆ ಬಡವರಿಗೆ ಯಾವ ಥರ ಲಾಭ ಅಂದರೆ, ಇವಾಗ 1 ವರ್ಷ ಅಥವಾ 2 ವರ್ಷದಲ್ಲಿ ಅವರು ಬಿಸ್ನೆಸ್ ಕೂಡ ಇದನ್ನ ಇಂಪ್ರೂವ್ ಮಾಡ್ಕೋಬೋದು. ಅದು ಹೆಂಗಂದ್ರೆ, ಇವಾಗ ಅವರು ಮರಿ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಮೊದಲು ಹೆಣ್ಣು ತಗೋಬೇಕು, ಇಲ್ಲಾಂದರೆ ಫಿಮೇಲ್ ತಗೋಬೇಕು. ಆಮೇಲೆ 3 ಮಂತ್ಸ್ ಆದಮೇಲೆ ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ತೊಗೊಂಡ್ರೆ 3 ಮಂತ್ಸ್ ಬಿಟ್ಕೊಂಡು ಒಂದು ಗಂಡು ತೊಗೋಬೇಕು. ಎರಡೂ ಒಟ್ಟಿಗೆ ತೊಗೋಬಾರ್ದು. ಯಾಕಂದರೆ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದರೆ, ಎರಡೂ ಒಟ್ಟಿಗೆ ತೊಗೊಂಡ್ರೆ ಒಂದೇ ತಾಯಿದು ಕೊಟ್ಬಿಡ್ತಾರೆ. ಒಂದೇ ತಾಯಿದು ಕೊಟ್ಟರೆ ಏನಾಗತ್ತೆ, ಅಣ್ಣ ತಂಗಿ ಆಗತ್ತೆ. ಆ ರೀತಿ ತೊಗೋಬಾರ್ದು. ಎರಡೂ ಒಟ್ಟಿಗೆ ತೊಗೊಂಡ್ರೂ ಕೂಡ ಬೇರೆ ನೀವು ಅವ್ರಿಗೆ ಕೊಡೋರಿಗೆ ಗೊತ್ತಿಲ್ಲ ಅಂದರೂ ನೀವು ತೊಗೊಳ್ಳೋರಿಗೆ ಹೇಳ್ಬೇಕು ಅವ್ರಿಗೆ, ಇದು ಒಂದೇ ತಾಯಿದು ತಂದಿದ್ದು ಕೊಡಬೇಡಿ ಸರ್, ನಮಗೆ ಕೊಡಬೇಕಂದ್ರೆ ಬೇರೆ ತಂದಿದ್ದು ತಾಯಿದು ಕೊಡಿ, ನಾವು ಬ್ರೀಡಿಂಗ್ ಮಾಡೋರ್ದೀವಿ. ನೀವು ಯಾವುದಕ್ಕೆ ತೊಗೊಳ್ಳಿ, ನೀವು ಬ್ರೀಡಿಂಗ್ ಮಾಡಿ, ನೀವು ಸೆಕ್ಯೂರಿಟಿ ತೊಗೊಳ್ಳಿ, ಯಾವುದೇ ಪರ್ಪಸ್ ನೀವು ತೊಗೊಂಡ್ರು ತೊಗೋಕ್ಕಿಂತ ಮುಂಚೆ ಗಂಡು ಅಥವಾ ಒಂದು ಹೆಣ್ಣು ತೊಗೋಬೇಕಂದ್ರೆ ಎರಡು ಬೇರೆ ಬೇರೆ ತಾಯಿದು ತಂದಿದ್ದು ತೊಗೋಬೇಕು. ಈ ಥರ ಮಾಡಿದರೆ ಬ್ರದರ್ ಸಿಸ್ಟರ್ ಆಗಲ್ಲ, ಬ್ಲಡ್ ಲೈನು ಚೇಂಜ್ ಆಗುತ್ತೆ. ನೀವು ಕೂಡ ಮರಿ ಮಾಡ್ಕೋಬೋದು. ಇವಾಗ ಸೇಲರ್ ಮಾಡಿದರೆ ಒಂದು ಮರಿಗೆ ಒಂದು ಮಿನಿಮಮ್ ರೇಟ್ ಇರುತ್ತೆ. ರೇಟ್ ಬಗ್ಗೆ ನಾನು ಯಾಕೆ ಇದರಲ್ಲಿ ಹೇಳಲ್ಲ ಅಂದರೆ, ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇವತ್ತು ಜಾಸ್ತಿ ಆಗ್ಬೋದು, ನಾಳೆ ಕಡಿಮೆ ಆಗ್ಬೋದು. ಮುಧೋಳಿಗೆ ನಿರ್ದಿಷ್ಟವಾದ ರೇಟ್ ಇಲ್ಲ. ಬ್ರೀಡರ್ ಆಗಿರ್ಬೋದು ಅಥವಾ ಗೌರ್ಮೆಂಟಿಂದ ಎಲ್ಲೇ ಆಗಿರ್ಬೋದು, ನಮ್ಮ ಕಡೆ ನಿರ್ದಿಷ್ಟವಾದ ರೇಟ್ ಇಲ್ಲ. ಮತ್ತು ರೇಟ್ ಯಾಕಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಕೇಳ್ಬೋದು. ಇವಾಗ ನೋಡಿ ಸರ್, ಬ್ಲ್ಯಾಕಿಗೆ ಒಂದು ರೇಟ್ ಬೇರೆ ಇದೆ, ಫಾನ್ ಕಲರ್ಗೆ ಒಂದು ರೇಟ್ ಬೇರೆ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಒಂದು ರೇಟ್ ಬೇರೆ ಇದೆ, ಮಿಲ್ಕ್ ವೈಟ್ಗೆ ಒಂದು ಬೇರೆ ಇದೆ, ಜಡ್ ಬ್ಲ್ಯಾಕು ಜಡ್ ಬ್ರಿಂಡಲ್ಗೆ ಒಂದು ರೇಟ್ ಬೇರೆ ಇದೆ. ಇಷ್ಟೆಲ್ಲ ರೇಟು ಬೇರೆ ಇದೆ. ಆಮೇಲೆ ಡೆಲಿವರಿ ಎಲ್ಲಿಂದ ಎಲ್ಲಿಗೆ ಅದು ಒಂದು ಟ್ರಾನ್ಸ್ಪೋರ್ಟದು ಹೆಚ್ಚಾಗತ್ತೆ. ಹೀಗಾಗಿ ರೇಟ್ ನಾನು ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಇವಾಗ ಬೆಂಗಳೂರು ಅಂದರೆ ಒಂದು ರೇಟ್ ಬೇರೆ ಇರುತ್ತೆ, ಹೈದರಾಬಾದ್ ಒಂದು ರೇಟ್ ಬೇರೆ, ಕೋಲ್ಕತ್ತಾಕ್ಕೆ ಒಂದು ರೇಟ್ ಬೇರೆ ಇರುತ್ತೆ. ಇವಾಗ ಪುನಃ ಮುಂಬೈ ಕಳಿಸ್ಬೇಕಂದ್ರೆ ರೇಟ್ ಬೇರೆ ಇರುತ್ತೆ, ಡೆಲ್ಲಿ ಆಗ್ರಾ ಕಳಿಸ್ಬೇಕಂದ್ರೆ ರೇಟ್ ಬರುತ್ತೆ. ರೇಟು ಮುಧೋಳಲ್ಲಿ ಯಾರು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ನವ್ರಾಗಿರ್ಬೋದು, ನಾವು ಬ್ರೀಡರ್ಗಳು ಆಗಿರ್ಬೋದು. ಯಾಕಂದರೆ ಇದನ್ನು ನಮ್ಮ ಸ್ಥಳೀಯ ಬ್ರೀಡರ್ ಹತ್ರ ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಇದ್ದವ್ರು ಅದನ್ನು ಕೇಳಿ ತಿಳ್ಕೊಬೋದು, ಸಬ್ಸ್ಕ್ರೈಬ್ ಇದ್ದವ್ರು ಅದನ್ನು ಕೇಳಿ ತಿಳ್ಕೊಬೋದು. ಯಾಕಂದರೆ ನಿಮ್ಗೆ ಮುಧೋಳಿಂದ ಲಾಭಗಳು ಏನಂದರೆ, ಇವಾಗ ಒಂದು 10 ಎಕರೆ ನೀವು ಶ್ರೀಗಂಧ ತೋಟ ಮಾಡಿದರೆ ಅದರಲ್ಲಿ ಒಂದು 10 ಎಕರೆ ಅಂದರೆ ಇವಾಗ ಒಂದು 2-3 ಕೋಟಿ ರೂಪಾಯಿ ಉತ್ಪನ್ನ ಇರುತ್ತೆ. 5-6 ಕೋಟಿ ರೂಪಾಯಿ ಇನ್ಕಮ್ ಇರುತ್ತೆ. ಅದರಲ್ಲಿ ಮುಧೋಳ ಎರಡು ತೊಗೊಂಡು 4 ಮರಿ ಬಿಟ್ಟರೆ ಸಾಕು. ಯಾಕಂದರೆ ಅದು ಮುಧೋಳ ನಾಯಿ ಆಯುಷ್ಯ ಇರೋದು 15ರಿಂದ 16 ವರ್ಷ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಶ್ರೀಗಂಧ ತೋಟದ ಬೆಲೆ ನಿಮಗೆ ಅದು ಬರೋಕ್ಕಿಂತ ಮುಂಚೆನೇ ಮುಧೋಳ ನಾಯಿ ಸೆಕ್ಯೂರಿಟಿ ಕೊಟ್ಟರೆ ಭಾಳ ಒಳ್ಳೆಯದು. ಇವಾಗ CC ಕ್ಯಾಮ್ರಾ ಕುಣಿಸಿದ್ರೆ ಏನು ಮಾಡೋದು,
ವಿಚಾರ ಮಾಡಿ. ಒಂದು ಸಿ ಸಿ ಕ್ಯಾಮ್ರಾಗೆ 10,000 ಅಂದರೆ ಒಂದು 10 ಎಕರೆಗೆ ಒಂದು 10 ಸಿ ಸಿ ಕ್ಯಾಮ್ರಾ ಬೇಕು. 1 ಲಕ್ಷ ಖರ್ಚಾಯಿತು. 1 ಲಕ್ಷ ಖರ್ಚು ಒಳಗಡೆ ಮುದೋಳ್ ನಾಯಿನೂ ಒಂದು 4 ಬಿಟ್ಟರೆ ಅದರಲ್ಲಿ ನೀವು ಬಿಸ್ನೆಸ್ಸು ಮಾಡ್ಬೋದು, ಆಮೇಲೆ ಸೆಕ್ಯೂರಿಟಿನೂ ಆಗುತ್ತೆ. 2 ಪರ್ಪಸ್ ಯೂಸ್ ಮಾಡ್ಕೋಬೋದು. ಇವಾಗ ಬಡ್ರರು ಒಂದು ಮೇಲೂ ಒಂದು, ಇವಾಗ ಶ್ರೀಮಂತರಾಗಿರ್ಬೋದು ಬಡ್ರು ಆಗಿರ್ಬೋದು, ನಾಯಿ ಮೇಲೆ ಪ್ರೀತಿ ಇದ್ದವರು ಅವನು ಯಾರೋ ಆಗಿರ್ಲಪ್ಪ, ಕೋಟ್ಯಾಧೀಶರು ಇರ್ಬೋದು, ಶ್ರೀಮಂತ ಬಡ್ರನಕ್ಕಿಂತ ಮೊದಲು ನಾಯಿ ಸಾಕೋರಿಗೆ ಶ್ರೀಮಂತರು ಬಡ್ರು ಅಂತ ಲೆಕ್ಕಕ್ಕೇನು ಹಾಕಲ್ಲ. ಯಾರೇ ತಗೋಲಿ, ಶ್ರೀಮಂತರ ತಗೋಲಿ ಬಡ್ರೇ ತಗೋಲಿ. ಯಾಕಂದರೆ ಅದು ಹೆಂಗಿರತ್ತೆ ಅಂದರೆ, ಇವಾಗ ಮೇಲ್ ಒಂದು ಫಿಮೇಲ್ ತೊಗೊಂಡ್ರೆ ಅವರು ಕೂಡ ಮರಿ ಮಾರಿ ನಮಗೆ ರೀಸೆಲರ್ಗೆ ಕೊಡ್ಬೋದು, ಅಥವಾ ಅವರೇ ತಮ್ಮ ರಿಲೇಟಿವ್ ಕೊಡ್ಬೋದು. ತಗೊಳ್ಳೋಕ್ಕಿಂತ ಮುಂಚೆ ವಿಚಾರ ಮಾಡಿ ತಗೋಬೇಕು. ಇವಾಗ ಇದರಲ್ಲಿ ತುಂಬ ಜನ ಮೋಸ ಮಾಡೋರು ಇದ್ದಾರೆ, ಮೋಸ ಹೋಗೋರು ಯಾರೂ ಆಗಬಾರ್ದು ಅಂತೇಳಿ ನನ್ನ ಉದ್ದೇಶ. ನೀವು ತಗೊಳ್ಳೋಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡಿ. ಮರಿ ನಿಮ್ಗೆ ಯಾರು ಕೊಡ್ತಿದ್ದಾರೆ, ಯಾರ ಹತ್ರ ಮರಿ ತಗೋತಾ ಇದ್ದೀವಿ, ಅವ್ರ ಹತ್ರ ಏನು ಇದೆ, ನಾಯಿ ಇದೆಯಲ್ಲ ಇಲ್ವಾ, ಅವ್ರಿಗೇನಾದ್ರೂ ನಾಯಿ ಬಗ್ಗೆ ಏನು ತಿಳುವಳಿಕೆ ಇದೆಯಾ ಅಲ್ವಾ. ನಾವು ನಾಯಿ ಅವ್ರ ಹತ್ರ ತೊಗೊಂಡ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾರಲ್ವ ವಾಪಸ್ ಅವರು. ಮತ್ತು ದುಡ್ಡು ಹಾಕೋಕ್ಕಿಂತ ಮುಂಚೆ ಎಲ್ಲ ಹತ್ರ ಒಂದು ಮರಿ ತೊಗೋಬೇಕಾದ್ರೆ ಎಲ್ಲ ಹತ್ರ ವಿಚಾರ ಮಾಡಿ ಅದಕ್ಕೆ ಕೈ ಹಾಕಿ. ಆಮೇಲೆ ಡೆಲಿವರಿ ಹಾಗೆ, ಇವಾಗ ಹೆಂಗಿದೆ, ಸುಮ್ಮನೆ ರೊಕ್ಕ ಹಾಕ್ಸ್ಕೊಳ್ಳೋದು, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನೋರು ಇದ್ದಾರೆ. ಆ ರೀತಿ ಯಾವುದಕ್ಕೂ ಯಾರೂ ಮೋಸ ಹೋಗಬೇಡಿ. ನಿಯತ್ತಾಗಿ ಕರೆಕ್ಟಾಗಿ ತೊಗೊಳ್ಳಿ. ಅವ್ರ ಹತ್ರ ಎಲ್ಲ ಗೆಸ್ ಮಾಡಿ ತೊಗೊಂಡು ಅವರೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ಒಂದು ಮನುಷ್ಯನಿಗೆ ಒಂದು ಕಸ್ಟಮರ್ ದುಡ್ಡು ಹಾಕ್ಬೇಕಂದ್ರೆ ಸಲೀಸಾಗಿ ಹಾಕೋಕ್ಕಾಗಲ್ಲ, ಹಾಕೋದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿಕೊಂಡು ವಿಚಾರ ಮಾಡಿ ದುಡ್ಡು ಹಾಕಿ. ಆಮೇಲೆ ಅದರಿಂದ ತೊಗೊಳ್ಳೋದು ತುಂಬ ಲಾಭ ಇದೆ. ಮೊದಲು ತೊಗೊಳ್ಳೋದ್ರಿಂದ ಲಾಭ ತುಂಬ ಇದೆ. ಹೆಂಗಂದರೆ, ಇವಾಗ ನೀವು ಗಾಡಿಗೆ ತೊಗೊಂಡ್ರೆ ಒಂದೇ ತೊಗೋಬೇಡಿ, 2 ತೊಗೊಳ್ಳಿ. ಸೆಕ್ಯೂರಿಟಿ ತೊಗೊಳ್ಳಿ, ಮತ್ತು ಬ್ರೀಡಿಂಗ್ ಪರ್ಪಸ್ ತೊಗೊಂಡ್ರೆ ಒಂದು ಡಿಫ್ರೆಂಟ್ ಲೈನ್ ತೊಗೊಳ್ಳಿ. ಡಿಫ್ರೆಂಟ್ ಲೈನ್ ಯಾಕಂದರೆ, ಒಂದು ಸಾರಿ ನೀವು ಈಗ ಒಂದೇ ತಾಯಿದು ತಂದು ತೊಗೊಂಡ್ರೆ ಅವರು ಸಿಸ್ಟರ್ಸು ಬ್ರದರ್ ಆಗತ್ತೆ. ನೀವು ಬೇಡ ಅಂದ್ರೂ ಇವಾಗ ನೋಡಿ, ಫಿಮೇಲ್ ನಾಯಿ ಹೀಟಿಗೆ ಬರೋದು 1 ವರ್ಷ 12 ತಿಂಗಳು ಆದ್ಮೇಲೆ ಫಿಮೇಲ್ ನಾಯಿ ಹೀಟಿಗೆ ಬರುತ್ತೆ. 9 ತಿಂಗಳದ ಒಂದು ಸಾರಿ ಬರುತ್ತೆ, ಅಥವಾ 10-12 ತಿಂಗಳು ಒಂದು ಬರುತ್ತೆ. 1 ವರ್ಷ 2 ವರ್ಷದಲ್ಲಿ ಫಿಮೇಲ್ ನಾಯಿ ಹೀಟಿಗೆ ಬರುತ್ತೆ. ಅವಾಗ ಹೀಟಿಗೆ ಬಂದ ತಕ್ಷಣ ಮೇಲೂ ಅವಾಗ ಸ್ಟಡ್ಡಿ ಕೊಡೋಂಗೂ ಬಂದಿರುತ್ತೆ. ಸ್ಟಡ್ಡಿಂಗ್ ಕೊಡಲಿ ಏನೋ ಆಗಲಿ, ಆವಾಗ ಸ್ಟಡ್ಡಿಂಗ್ ಕೊಟ್ಟರೆ ಅದೇನಾಗತ್ತೆ, ಒಂದೇ ತಾಯಿ ಆದರೆ ಇನ್ನು ಬ್ರೀಡಿಂಗ್ ಆಗುತ್ತೆ, ಬ್ರದರ್ ಸಿಸ್ಟರ್ ಆಗಿ ಕ್ರಾಸಿಂಗ್ ಆದರೆ. ಅದೇ ಕುಟ್ಟು ಮರಿ ಯಾವ ಥರ ಹುಡ್ತಂದ್ರೆ, ಒಂದು ಕಿವಿ ಕೇಳಿಸಲ್ಲ, ಒಂದು ಕಾಲ ಡೊಂಕ್ ಆಗುತ್ತೆ, ಒಂದು ಕಿವಿ ಸೊಟ್ಟ ಆಗುತ್ತೆ, ಒಂಥರ ಏನೋ ಸರ್ ಅದರಲ್ಲಿ ಏನೋ ಅಂದ್ರೆ ಲೈನ್ ಅಂದ್ರೆ ಎಲ್ಲ ಥರ ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ. ಮಗ ಹುಟ್ಟಿದ ಗುಪ್ಪಲೇ ಅರಶಕ್ತಿಯಾಗಿ ಹುಡ್ತವೆ. ಹುಟ್ಟಿದ ತಕ್ಷಣ 10 ಮರಿ ಹಾಕಿದರೆ ಅದರಲ್ಲಿ 4 ಮರಿ ಬದುಕೋದು, 6 ಮರಿ ಸಾಯೋದಾಗತ್ತೆ. ಇನ್ನು ಬ್ರೀಡಿಂಗ್ ನಿಮ್ಗೆ ಗೊತ್ತಿದ್ದನೋ ಆಗುತ್ತೋ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ದಯವಿಟ್ಟು ಹೇಳ್ತೀನಿ, ಮರಿ ಯಾರ ಹತ್ರನ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಮರಿ ತಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ಹೆಂಗಿದ್ದಾನೆ, ಆ ವ್ಯಕ್ತಿ ಬಗ್ಗೆ ನಾಯಿ ಬಗ್ಗೆ ಅವಾಗ ನಾಲೆಜ್ ಇದೆನಾ ಇಲ್ವಾ, ಅವನ ಹತ್ರ ನಾಯಿಗಳು ಇದಾವ ಇಲ್ವಾ, ಇದನ್ನೆಲ್ಲ 100 ಸಲ ವಿಚಾರ ಮಾಡಿ ಅವ್ರನ್ನ ಕೇಳ್ಕೊಳ್ಳಿ. ಪ್ರೆಸೆಂಟ್ ನೀವು ಮರಿ ತಗೋಬೇಕಂದ್ರೆ ಇದನ್ನ ಎಷ್ಟು ವರ್ಷ ಬದುಕತ್ತೆ, ಇದಕ್ಕೆ ಏನು ಫೀಡ್ ಕೊಡಬೇಕು, ಯಾವಾಗ ವ್ಯಾಕ್ಸಿನೇಷನ್ ಮಾಡಬೇಕು. ಸರ್ ನಾವಂತೂ ಬ್ರೀಡರ್ ಯಾರು ಡಾಕ್ಟರ್ ಅಲ್ಲ, ಬಟ್ ನಮ್ಮಲ್ಲಿ ಸ್ಥಳೀಯ ಬ್ರೀಡರು ವೆಟನರಿ ಡಾಕ್ಟ್ರಿಗಿಂತ ತಿಳುವಳಿಕೆ ಇದ್ದವ್ರು ಇದ್ದಾರೆ, ಅವ್ರಿಗೇನು ಕಂಪ್ರಮೈಸ್ ಮಾಡೋಕ್ಕಾಗಲ್ಲ. ಬಟ್ ಈ ಮುದೋಳ್ ನಾಯಿ ಯಾಕಂದರೆ ಡಾಕ್ಟ್ರಿಗಿಂತನೂ ಶಾಣ ನಮ್ಮಲ್ಲಿ, ಅದ್ರಕ್ಕಿಂತ ಅದು ನಾಯಿ ಏನೇನು ಆಗತ್ತೆ ಏನಿಲ್ಲ ಅಂತ ಅವ್ರಿಗಿಂತನೂ ಚೆನ್ನಾಗಿ ಗುರುತು, ಯಾವುದೇ ರೋಗ ಆಗಲಿ ವೈರಸ್ ಆಗಲಿ ಗುರುತ ಇದ್ದಾರೆ. ಬಟ್ ಡಾಕ್ಟ್ರು ಚೆನ್ನಾಗಿದ್ದಾರೆ, ನಮ್ಮ ಹತ್ರ ಏನಿಲ್ಲ. ಎಲ್ಲರೂ ನಮ್ಮ ಡಾಕ್ಟರ್ ಆಗಿರ್ಬೋದು, ಸ್ಥಳೀಯ ಬಿಡ್ರ್ ಆಗಿರ್ಬೋದು, ಎಲ್ಲ ಹೊಂದಾಣಿಕೆಯಿಂದ ಮುದೋಳ್ ನಾಯಿ ಒಂದು ಉಳಿಸಿದ್ದಾರೆ. ಅದಕ್ಕೆ ನೀವು ತೊಗೊಳಕ್ಕಿಂತ ಮುಂಚೆ ಆ ವ್ಯಕ್ತಿ ಹತ್ರ ತೊಗೋತಂದ್ರೆ ಅದು ಏನೇನು ಆಗುತ್ತೆ, ಎಷ್ಟು ತಿಂಗಳಿಗೆ ಏನು ಮಾಡಬೇಕು, ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ ಫುಡ್ ಕೊಡಬೇಕು, ಎಷ್ಟು ವಾಕ್ ಮಾಡಿಸ್ಬೇಕು, ಇದನ್ನು ಎಲ್ಲಿ ಸಾಕಬೇಕು, ಏನು ಎಲ್ಲ ತಿಳ್ಕೊಳ್ಳಿ. ಅವನು ನಿಮಗೆ ಕರೆಕ್ಟ್ ಮಾಹಿತಿ ನೀಡಿದರೆ ಅವನು ಬ್ರೀಡರ್ ಇರ್ತಾನೆ, ಅವನ ಹತ್ರ ನಾಯಿಗಳಿದ್ದಾವೆ, ಯಾವ ನಾಯಿ ಯಾವ ರೋಗ ಬರುತ್ತೆ, ಹೆಂಗೆ ಸಾಕಬೇಕು, ಯಾವ ಥರ ಫುಡ್ ಕೊಡಬೇಕು, ಏನೂ ಆಗಬೇಕು. ಇವಾಗ ನಾವು ಬ್ರೀಡರ್ ಸರ್, ನಾವು ಬ್ರೀಡರ್ ಅಂದರೆ ಇವಾಗ ನನ್ನ ಕಡೆಯಿಂದ ಯಾವುದೂ ತಪ್ಪಾಗಿಲ್ಲ ಅಂತ ಹೇಳಲ್ಲ. ನಾವೊಂದು ಕೊಟ್ಟಿರ್ತೀವಿ, ನಾವು ಕೊಟ್ಟಲ್ಲಿ ಹೆಂಗೆ ತಪ್ಪಾಗತ್ತೆ ಅಂದರೆ, ಒಂದು ಮರಿಗೆ
ಇವಾಗ ಕರೆಕ್ಟ್ 45 ಡೇಸು ಇಲ್ಲಿ ನಮ್ಮ ಹತ್ರ ತಾಯಿ ಹಾಲು ಕುಡಿದಿರುತ್ತೆ. ಕುಡಿದ ತಕ್ಷಣ ನಿಮ್ಮ ಹತ್ರ ಕೊಟ್ಟಿರ್ತೀವಿ. ನೀವು ಆಗ ಏನು ಮಾಡ್ತೀರಿ ಸರ್, ಮರಿ ತಗೊಂಡಾಗೆಲ್ಲ ಚೆನ್ನಾಗಿರುತ್ತೆ, ನಾವು ಕೊಟ್ಟಾಗ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಕೈ ಬಂಡಾಗೋದು, ಕಾಲು ಸೊಟ್ಟಾಗೋದು ಆಗ್ತಾ ಇರುತ್ತೆ. ಆವಾಗ ನಾವು ಕೊಟ್ಟ ತಕ್ಷಣನೇ ನಾವು ಯಾವ ಫುಡ್ ಸೊಲ್ಯೂಷನ್ ಮಾಡ್ತೀವಿ ಅದೇ ಫುಡ್ಡು ಅದೇ ಕ್ಯಾಲ್ಸಿಯಮ್ ಕೊಡ್ತಾ ಹೋದರೆ ಪ್ರಾಬ್ಲಮ್ ಏನೂ ಇರಲ್ಲ. ಇವಾಗ ಒಂದು ನಾಯಿ ಮರಿ 10 ಮರಿ ಹಾಕತ್ತೆ ನಮ್ಮ ಹತ್ರ, 12 ಹಾಕಿರುತ್ತೆ, 14-16ವರೆಗೆ ಕೌಂಟ್ ಇದೆ ನಮ್ಮ ಹತ್ರ, ಹೌದಾ ಸರ್? ಅವಾಗ ಏನಾಗತ್ತೆ, 16 ಮರಿಗೂ ಅಥವಾ 10 ಮರಿಗೂ 12 ಮರಿಗೂ ಒಂದಿನ ನಾಯಿ ಹಾಲು 10 ದಿನ ಕುಡಿಸ್ತತ್ತೆ, 15 ದಿವಸ ಕುಡಿಸುತ್ತೆ, 20 ದಿನ ಕುಡಿಸುತ್ತೆ, 25 ದಿನ ಕುಡಿಸೋ ಸರ್ 30 ದಿನ ಅಂದರೆ ಮರಿ ಒಂದು ತಿಂಗಳು ಆಗಿರುತ್ತೆ. 30 ದಿನ ಅಂದರೆ ಒಂದು ತಿಂಗಳು ಮರಿ ಆಗಿರುತ್ತೆ. ಆ ಮರಿಗೆ 30 ದಿವಸದ ಮರಿಗೆ 10 ಮರಿಗೆ ತಾಯಿ ಹಾಲು ಸಾಲಲ್ಲ. ನಾವು ಹಸು ಹಾಲು ಅಥವಾ ಇದು ಆಕಳ ಹಾಲು, ಆಡಿನ ಹಾಲು, ಹೊರಗಡೆ ಹಾಲು ಹಚ್ಚಿರ್ತೀವಿ. ಅದಕ್ಕಾಗಿ ನಾವು ಕೊಟ್ಟ ತಕ್ಷಣ ನೀವು ಪ್ಯಾಕೆಟ್ ಹಾಲು ಹಾಕೋದು ನೀವು ಮೊದಲನೇ ಸಾಕೋರಲ್ಲಿ ನಿಮ್ಮ ಜೀವನದಲ್ಲೇ ಮರೆತು ಬಿಡಿ ಸರ್. ಪ್ಯಾಕೆಟ್ ಹಾಲು ಯಾವುದೂ ಕೊಡಬೇಡಿ. ಇದಕ್ಕೆ ನಾಟಿ ಹಸು ಬೇಕು ಅಥವಾ ಎಮ್ಮೆ ಹಾಲೇ ಬೇಕು, ಒರಿಜಿನಲ್ ಸರ್. ಇದನ್ನು ಎಲ್ಲರೂ ಮಾಡೋದು ತಪ್ಪಂದರೆ ಒಂದೇ ಸಿಟಿ ಜನ ಮಾಡೋದು ಅಥವಾ ಬೇರೆ ಕಡೆ ತೊಗೊಂಡವರು. ಸರ್ ನೀವು 50-60 ರೂಪಾಯಿ ಲೀಟ್ರ್ ಸಿಗುತ್ತೆ, ಹೊರಗಡೆ ತೊಗೊಳ್ಳಿ, ಹಸು ಹಾಲು ತೊಗೊಳ್ಳಿ ಅಥವಾ ಎಮ್ಮೆ ಹಾಲು ತೊಗೊಳ್ಳಿ, ಇದೇ ಹಾಲು ಹಾಕಿ. ನಮಗೆ ಮೊದಲು ಸುತ್ತಮುತ್ತ ನಾವು ಎಷ್ಟು ಸ್ಥಳೀಯ ಬಿಡರಿದ್ದಾರೆ ಸರ್, ನಾವೆಲ್ಲರೂ ಫುಡ್ ಕನ್ಸಿಡರ್ ಮಾಡೋದು ರಾಯಲ್ ಕೆನಲ್ ಸ್ಟಾರ್ಟರ್ ಮ್ಯಾಕ್ಸಿನ ಕನ್ಸಿಡರ್ ಮಾಡ್ತೀವಿ ಸರ್. ನಿಮಗೆ ನೋಡಿ, ಮರಿ ತೊಗೊಂಡು ನೀವು A to Z ಯಾರ ಹತ್ರ ತೊಗೋತಿರಲ್ಲ ಸರ್. ಯಾಕಂದರೆ ಪಾಪ ನೀವು ಹಾಗೆ ತೊಗೊಂಡ್ರಲ್ಲ, ಒಂದು ಮರಿ ಅಂದರೆ ನೀವು ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀರಿ. ತೊಗೋಕ್ಕಿಂತ ಮುಂಚೆ ಮರಿ ಹುಟ್ಟಿಂದ ಸಾಯೋವರೆಗೂ ಏನೇನಾಗತ್ತೆ ಏನೇನಿಲ್ಲ, ನಾವೇನು ಮಾಡಬೇಕು, ಯಾವ ಥರ ಫುಡ್ ಕೊಡಬೇಕು, ಯಾವ ಥರ ಕ್ಯಾಲ್ಸಿಯಂ ಕೊಡಬೇಕು ಸರ್. ಎಲ್ಲ ಊರಲ್ಲಿ ಎಲ್ಲ ಸಿಟಿಯಲ್ಲಿ ವೆಟ್ನರಿ ಡಾಕ್ಟರ್ ಇದ್ದೇ ಇರ್ತಾರೆ ಸರ್. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೂ ಕೇಳ್ಕೊತ ಬರ್ರಿ, ಅಥವಾ ಯಾರ ಹತ್ರನೂ ಕೇಳ್ಕೊಂಡು ಮೊದಲು ಏನೇ ಮಾಡ್ರು ವೆಟ್ನರಿ ಡಾಕ್ಟರ್ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾಕಂದರೆ ವೆಟ್ನರಿ ಡಾಕ್ಟ್ರಿಗೆ ಒಂದೊಂದು ಸಿಟಿಯಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ, ಒಂದೊಂದು ತಾಲೂಕಲ್ಲಿ, ಒಂದೊಂದು ಸ್ಟೇಟಲ್ಲಿ ಮೊದಲು ನಾಯಿಗೆ ಮಾಹಿತಿ ಇರೋದು ಸ್ವಲ್ಪ ಕಡಿಮೆ. ಯಾಕಂದರೆ ನಾವು ಮೊದಲು ಬ್ರೀಡರ್, ಇಲ್ಲಿಂದನೇ ನೀವು ಸ್ವಲ್ಪ ಮಾಹಿತಿ ಚೆನ್ನಾಗಿ ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇವಾಗ ನಮಗೂ ಗೊತ್ತಿರಲಾರ್ದು ಒಂದು ಡಾಕ್ಟರ್ ಗೊತ್ತಿರಲಾರ್ದು ನಮ್ಮ ಬ್ರೀಡರ್ ಗೊತ್ತಿರತ್ತೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಅದಕ್ಕೆ ತಗೊಳ್ಳೋಕ್ಕಿಂತ ಮುಂಚೆನೇ ಸರ್, ಯಾರ ಹತ್ರ ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ತಗೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ 100 ಸಾರಿ ಕೇಳಿ ಅವ್ರನ್ನ, ಏನಿಲ್ಲ ಏನು ಮಾಡಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ತಗೊಳ್ಳೋಕ್ಕಿಂತ ಮುಂಚೆ ಎಲ್ಲಿ ಮೋಸ ಹೋಗಬೇಡಿ. ಬಿಸ್ನೆಸ್ ಅಂತೂ ಮೊದಲಲ್ಲಿ ನೀವು ಬಿಸ್ನೆಸ್ಸು ಮಾಡ್ಬೋದು, ಬ್ರೀಡಿಂಗು ಮಾಡ್ಬೋದು, ಸೆಕ್ಯೂರಿಟಿ ಮಾಡ್ಕೋಬೋದು, ಎಲ್ಲ ಥರ ಇದೆ. ಇವಾಗ ಒಡಿಸ್ಸಾಗೆ ಹೋಗಿದೆ ನಮ್ಮ ಮೊದಲು ನಾಯಿ, ಇವಾಗ ಪ್ರೆಸೆಂಟ್ ಅಂದರೆ ಆ ಒಡಿಸ್ಸಾಗೆ ಹೋದರೆ ಇದೆಲ್ಲ ನಮ್ಮ ಪೂರ್ವಜರು, ನಮ್ಮ ರಾಜ ಮಹಾರಾಜರು, ನಮ್ಮ ಸ್ಥಳೀಯ ಬ್ರೀಡರು ಇದನ್ನು ಉಪಜೀವನಕ್ಕಾಗಿ ಸಾಕೋದು. ಫಸ್ಟಿಗೆ ಇದನ್ನು ಉಪಜೀವನ ಅನ್ನೋಕ್ಕಿಂತ ಮುಂಚೆ ಇದನ್ನು ಫಸ್ಟ್ ನಮ್ಮಲ್ಲಿ ಬೇಟೆಗಾಗಿ ಯೂಸ್ ಮಾಡ್ತಿರು. ಇವಾಗ ಅರಣ್ಯ ಇಲಾಖೆಯವರು ಬೇಟೆ ಬಂದ್ ಮಾಡಾದ ತಕ್ಷಣ ಅದೇ ವೃತ್ತಿಯಾಗಿಬಿಡ್ತು. ಇವಾಗ ಒಬ್ಬರ ಮನೆಯಲ್ಲಿ 10 ಇದೆ, 12 ಇದೆ, 8 ಇದೆ, 4 ಇದೆ, ಈ ಥರ ಉಪಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಬೆಳ್ತಾ ಇವಾಗ ಹಳ್ಳಿಯಿಂದ ಇಡೀ ನಮ್ಮ ದೇಶದ ತುಂಬ ಎಲ್ಲ ಇವಾಗ ನಮ್ಮ ಮೊದಲು ನಾಯಿ ಹೆಸರಲ್ಲಿದೆ. ಇವಾಗ ಪ್ರಚಲಿತ ಘಟನೆ ಇದು. ಹೀಗಾಗಿ ಇದರಿಂದ ಎಷ್ಟೋ ಕುಟುಂಬಗಳು ಇದರಿಂದ ತಮ್ಮ ಉಪಜೀವನ ನಡೆಸ್ತಾ ಇದೆ. ಅದಕ್ಕೆ ಹೇಳೋದಿದು ಒಂದೇ, ಯಾರ ಹತ್ರ ತಗೊಳ್ಳಿ, ಏನೇ ಮಾಡಿ ವಿಚಾರ ಮಾಡಿ ತಗೊಳ್ಳಿ, ಯಾವುದಕ್ಕೆ ಮೋಸ ಹೋಗಬೇಡಿ. ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಥರ ತಗೋಬೇಕು ಅನ್ನೋ ಸ್ಥಳೀಯ ಬಿಡೋರನ್ನ ಕೇಳಿ. ನೀವು ಮರಿ ಯಾರ ಹತ್ರ ತಗೊಳ್ಳಿ ಸರ್, ನನ್ನ ಹತ್ರ ತಗೋಬೇಕಂತ ಏನು ಹೇಳ್ತಾ ಇಲ್ಲ, ಮರಿ ಯಾರ ಹತ್ರ ತಗೊಳ್ಳಿ. ನಾ ತಿಳ್ಕೊಂಡಷ್ಟು ನಿಮ್ಗೆ ಹೇಳ್ತೀನಿ. ಆಮೇಲೆ ನನಗೆ ಗೊತ್ತಿರಲ್ಲ ವಿಷಯನೂ ನಮ್ಮ ಸ್ಥಳೀಯ ಬಿಡೋರ ಹತ್ರ ಕೇಳ್ಕೊಂಡು ಮತ್ತು ನಮ್ಮ ವೆಟ್ನರಿ ಡಾಕ್ಟರ್ ಹತ್ರ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ನನಗೆ ಎನಿ ಟೈಮ್ ಫೋನ್ ಮಾಡಿರಿ. ಯಾವುದೇ ಕಾರಣಕ್ಕೂ ತೊಗೊಳೋಕ್ಕಿಂತ ಮುಂಚೆ 100 ಸಾರಿ ವಿಚಾರ ಮಾಡಿ ಮರಿ ತಗೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದಕ್ಕೆ ಮುಂದಿನ ಸಲ ನೆಕ್ಸ್ಟ್ ವೀಕಲ್ಲಿ ಒಂದು ವಿಡಿಯೋ ಕೊಡ್ತೀನಿ. ಯಾವ ರೀತಿ ಕೊಡ್ತೀನಿ ಅಂದರೆ, ಯಾವ ಟೈಮಲ್ಲಿ ಯಾವ ಫುಡ್ ಕೊಡಬೇಕು, ಎಷ್ಟು ಮಂತ್ ಆದಮೇಲೆ ಏನೇನು ಕೊಡಬೇಕು, ನಮ್ಮ ವೆಟರ್ನರಿ ಡಾಕ್ಟರ್ ಹತ್ರ ಕೇಳ್ಕೊಂಡು ಈ ವ್ಯಾಕ್ಸಿನ್ ಬಗ್ಗೆ, ಅದ್ರ ಬಗ್ಗೆ ಯಾವ್ಯಾವ ಲಸಿಕೆ ಏನೇನು ಕೊಡಬೇಕು ಅದನ್ನೂ ಎಲ್ಲ ಮಾಹಿತಿ ನನ್ನ ಮಲ್ಲು ಮುದೋಳು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಲಭ್ಯ ಇರುತ್ತೆ. ಇವಾಗ ಇದನ್ನು ಕೊಟ್ಟಿರ್ತೀನಿ. ಇದರಲ್ಲಿ ಏನಾದರೂ ತಪ್ಪಾದರೆ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಹೇಳ್ಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ಹೀಗೆ ನೀವು ಸಪೋರ್ಟ್ ಮಾಡಿ. ನಮಸ್ತೆ ಸರ್.